ಒಂದಾನೊಂದು ಕಾಲದಲ್ಲಿ ಬೃಂದಾವನ ಎಂಬ ಸಣ್ಣ ಹಳ್ಳಿ ಇತ್ತು. ಬೃಂದಾವನದ ಪಕ್ಕದಲ್ಲಿ ಯಮುನಾ ನದಿ ಶಾಂತವಾಗಿ ಹರಿತಾ ಇತ್ತು. ಆ ಹಳ್ಳಿ ಹಸಿರಿನಿಂದ ತುಂಬಿತ್ತು ಮತ್ತು ಆ ಹಳ್ಳಿಯಲ್ಲಿ ಕೃಷ್ಣ ಎಂಬ ತುಂಟ ಹುಡುಗ ಇದ್ದ. ಕೃಷ್ಣ ಸಾಮಾನ್ಯ ಹುಡುಗನಲ್ಲ, ಆತ ಭಗವಂತ ವಿಷ್ಣುವಿನ ಅಂಶನಾಗಿದ್ದ. ಎಲ್ಲ ಜನರನ್ನು ಪ್ರೀತಿಸುವ ಒಳ್ಳೆಯ ಮನಸ್ಸಿನ ಹುಡುಗನಾಗಿದ್ದ ಕೃಷ್ಣ. ಒಂದು ದಿನ ಕೃಷ್ಣ ಸ್ನೇಹಿತರೊಂದಿಗೆ ಅರಣ್ಯದಲ್ಲಿ ಆಟ ಆಡ್ತಾ ಇರುವಾಗ ಕೃಷ್ಣನಿಗೆ ಗದ್ದಲ ಕೇಳಿಸುತ್ತೆ. ಕೃಷ್ಣ ಆ ಶಬ್ದವನ್ನು ಹಿಂಬಾಲಿಸುತ್ತಾ ಒಂದು ದೊಡ್ಡ ಆಲದ ಮರದ ಬಳಿ ಹೋಗಿ ನಿಲ್ತಾನೆ. ಆ ಆಲದ ಮರದ ಕೆಳಗೆ ಕೆಲ ಕೋತಿಗಳು ಏನೋ ಸಮಸ್ಯೆಯಿಂದ ಜೋರಾಗಿ ಚೀರಾಟ ಮಾಡ್ತಾ ಇರ್ತವೆ. ಕೃಷ್ಣ ಹತ್ತಿರ ಹೋಗಿ ನೋಡಿದಾಗ ಕೋತಿಗಳು ಬಾಳೆಹಣ್ಣುಗಳಿಗಾಗಿ ಜಗಳ ಮಾಡ್ತಿರೋದು ಗೊತ್ತಾಗುತ್ತೆ. ದೊಡ್ಡ ಕೋತಿಯೊಂದು ಎಲ್ಲ ಬಾಳೆಹಣ್ಣುಗಳನ್ನು ಕಿತ್ಕೊಂಡು ಇತರರೊಂದಿಗೆ ಹಂಚಿಕೊಳ್ಳದೆ ಜಗಳವಾಡ್ತಾ ಇತ್ತು. ಚಿಕ್ಕ ಕೋತಿಗಳು ಹಸಿವಿನಿಂದ ಬೇಸರಗೊಂಡಿದ್ವು. ಇದನ್ನು ನೋಡಿದ ಕೃಷ್ಣನಿಗೆ ಅವುಗಳಿಗೆ ಸಹಾಯ ಮಾಡಬೇಕು ಅನಿಸುತ್ತೆ. ಅವನು ದೊಡ್ಡ ಕೋತಿಯ ಬಳಿ ಹೋಗಿ ಸ್ನೇಹ ಭಾವದಿಂದ ನಗುತ್ತಾ ಕೇಳ್ತಾನೆ, ನೀನು ಏಕೆ ಜಾಸ್ತಿ ಆಸೆ ಮಾಡ್ತಾ ಇದ್ದೀಯಾ? ನಿನ್ನ ಸ್ನೇಹಿತರು ಹಸಿವಿನಿಂದಿದ್ದಾರೆ. ದೊಡ್ಡ ಕೋತಿ ಬಾಳೆಹಣ್ಣುಗಳನ್ನು ಹಿಡಿದೇ ಉತ್ತರಿಸುತ್ತೆ, ಇದು ನನ್ನದು. ಇವುಗಳನ್ನು ಮೊದಲು ನೋಡಿದವನು ನಾನು. ಇವು ನನಗೆ ಸೇರಿದ್ದು. ಇವುಗಳನ್ನು ನಾನು ಯಾರೊಂದಿಗೂ ಹಂಚ್ಕೊಳ್ಳೋದಿಲ್ಲ. ಕೃಷ್ಣ ಒಂದು ಕ್ಷಣ ಯೋಚಿಸಿ ನಂತರ ಒಂದು ಯೋಜನೆ ಮಾಡ್ತಾನೆ. ನೀನು ಬಾಳೆಹಣ್ಣುಗಳನ್ನು ಎಲ್ಲರೊಂದಿಗೆ ಹಂಚಿದರೆ ನಾನು ನಿನಗೆ ಇನ್ನೂ ಸಿಹಿಯಾದ ಹಣ್ಣುಗಳಿರುವ ಮರವನ್ನು ತೋರಿಸ್ತೇನೆ ಎಂದು ಹೇಳಿದ. ದೊಡ್ಡ ಕೋತಿಯು ಆಸೆಯಿಂದ ಒಪ್ಪಿತು. ಅವನಿಗೆ ಸಿಹಿ ಹಣ್ಣುಗಳು ತುಂಬ ಇಷ್ಟವಿತ್ತು. ಅವನು ಇತರ ಕೋತಿಗಳೊಂದಿಗೆ ಬಾಳೆಹಣ್ಣುಗಳನ್ನು ಹಂಚಿಕೊಂಡನು. ಕೋತಿಗಳು ಬಾಳೆಹಣ್ಣುಗಳನ್ನು ತಿಂದ ನಂತರ ಕೃಷ್ಣ ಅವರನ್ನು ಅರಣ್ಯದೊಳಗೆ ಕೊಂಡೊಯ್ದ. ಅವರೆಲ್ಲರೂ ಅಲ್ಲೊಂದು ದೊಡ್ಡ ಮಾವಿನ ಮರವನ್ನು ನೋಡ್ತಾರೆ. ಆ ಮಾವಿನ ಮರವು ಬಹು ಸಿಹಿಯಾದ ಮಾವಿನ ಹಣ್ಣುಗಳಿಂದ ತುಂಬಿತ್ತು. ಕೋತಿಗಳು ತುಂಬಾನೇ ಖುಷಿಯಾಗ್ತವೆ ಮತ್ತು ಮರದ ಮೇಲೆ ಹಾರಿ ಹಣ್ಣುಗಳನ್ನು ಸವಿತವೆ. ಬಾಳೆಹಣ್ಣುಗಳನ್ನು ಹಂಚಿಕೊಂಡ ದೊಡ್ಡ ಕೋತಿಯು ಹಂಚಿದರೆ ಎಲ್ಲರೂ ಖುಷಿಯಾಗ್ತಾರೆ ಎಂಬುದನ್ನು ತಿಳಿದುಕೊಳ್ಳುತ್ತೆ. ಕೃಷ್ಣ ನಗುತ್ತಾ, ನೀನು ಹಂಚಿದಾಗ ಇತರರನ್ನು ಖುಷಿಪಡಿಸ್ತೀಯ, ಜೊತೆಗೆ ನಿನಗೂ ಹೆಚ್ಚಿನದ್ದು ಸಿಗುತ್ತೆ ಎಂದು ಹೇಳಿದ. ಆ ದಿನದಿಂದ ಬೃಂದಾವನದ ಕೋತಿಗಳು ಯಾವಾಗಲೂ ತಮ್ಮ ಆಹಾರವನ್ನು ಪರಸ್ಪರ ಹಂಚಿಕೊಳ್ಳುತ್ತಾ ಅರಣ್ಯದಲ್ಲಿ ಸಂತೋಷದಿಂದ ತಮ್ಮ ದಿನಗಳನ್ನು ಕಳೀತಾ ಇರ್ತವೆ. ಕತೆ ನೀತಿ ಇಷ್ಟೇ ಮಕ್ಕಳೇ, ಕರುಣೆಯಿಂದ ಹಂಚಿದರೆ ಎಲ್ಲರಿಗೂ ಸಂತೋಷ ಮತ್ತು ಸ್ನೇಹಿತರನ್ನು ಗಳಿಸುವ ಉತ್ತಮ ಮಾರ್ಗವಾಗಿದೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.